ದುಡ್ಡಿದೆ, ಫೇಮಸ್ ಬಿಸ್ನೆಸ್ ಮನ್ ಹೆಂಡತಿ, ಟೈಕಾನ್ ಸೊಸೆ ಅಂತ ಎಗ್ರಾಡಿದ್ರೆ ನಾವು ಕೊಡೋ ಟ್ರೀಟ್ಮೆಂಟ್ನ ತಗೋಬೇಕಾಗತ್ತೆ. ಹುಷಾರ್. ವಿರಾಟ್, ನಾನು ಇಲ್ಲಿದ್ದೀನಿ. ಸಿಂಧು ಅವರೇ, ಮೇಡಮ್, ನನ್ನ ಹೆಂಡತಿದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆ ಕ್ರಿಮಿನಲ್ ತರ ಸಿಂಧು ಅವ್ರನ್ನ ಲಾಕಪ್ ಅಲ್ಲಿ ಹಾಕಿದ್ದೀರಾ? ಯಾಕೆ ಅಂತ ಕಾರಣನ ಮನೇಲೆ ಹೇಳಾಗಿದೆ ತಾನೆ. ಓ ಗಾಡ್, ನಾನ್ ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ? ಇನ್ಫ್ಯಾಕ್ಟ್ ಇಶಾನಿನ ಸಿಂಧು ಅವ್ರಿಗೆ ಕಾಟ ಕೊಡ್ತಾ ಇದ್ದಿದ್ದು, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು. ನಿಜವಾಗ್ಲೂ ಮ್ಯಾಮ್, ಇದರಲ್ಲಿ ಸಿಂಧು ಅವ್ರದ್ದು ಏನು ತಪ್ಪಿಲ್ಲ. ಅದನ್ನ ನಾವ್ ಹೇಳ್ಬೇಕು, ನೀವಲ್ಲ. ಅಲ್ಲ ಮೇಡಮ್, ನೀವ್ ಯಾಕೆ? ನಮ್ ಕೆಲ್ಸ ನಾವು ಮಾಡ್ತಾ ಇದೀವಿ, ನೀವ್ ಅಡ್ಡ ಬರ್ಬೇಡಿ. ಸೂಸೈಡ್ ಮಾಡ್ಕೊಳಕ್ ಹೋಗಿರೋ ಹುಡುಗಿ ಬರ್ದಿರೋ ಲೆಟ್ರು ನಮ್ ಕೈಲಿದೆ. ಇದಕ್ಕಿಂತ ಬೇರೆ ಸಾಕ್ಷಿ ಏನಾದ್ರೂ ಬೇಕಾ? ಲೆಟರ್ನಲ್ಲಿ ತಪ್ಪು ಮಾಡದೇ ಇರೋರ್ ಹೆಸರು ಬರೆದ್ರೆ ಅದನ್ನ ಹೇಗೆ ಕನ್ಸಿಡರ್ ಮಾಡ್ತೀರಾ? ಅದನ್ನ ಡಿಸೈಡ್ ಮಾಡಕ್ಕೇನೆ ಕೋರ್ಟ್ ಇರೋದು. ಅದೇನ್ ಹೇಳ್ಬೇಕು ಅಂತಿದ್ರ ಅದನ್ನ ಕೋರ್ಟಲ್ಲೇ ಹೇಳಿ. ಇನ್ಸ್ಪೆಕ್ಟರ್, ನೀವು ಅದು. ವಿರಾಟ್, ಸ್ವಲ್ಪ ಬನ್ನಿ ಇಲ್ಲಿ. ರಿಲ್ಯಾಕ್ಸ್. ಹೇಗೆ? ನೀವ್ ಏನ್ ಮಾಡಿದ್ರಿ ಅಂತ ನಿಮಗೆ ಈ ಶಿಕ್ಷೆ? ನಿಮ್ನ ಈ ತರ ನೋಡೋದಕ್ಕೆ. ನೋಡಿ, ನನಗೇನೂ ಆಗಿಲ್ಲ. ನಾನ್ ನಗ್ನಗ್ತಾ ಇದ್ದೀನಿ. ನಾನ್ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿರ್ಬೇಕಾದ್ರೆ ಶಿಕ್ಷೆಗೆ ಆಯಸ್ ಕಮ್ಮಿ ಅಲ್ವಾ? ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಇದನ್ನ ಹೇಗ್ ಒಳ್ಳೇದು ಅಂತ ಒಪ್ಕೊಳಕ್ಕಾಗುತ್ತೆ? ವಿರಾಟ್, ಮತ್ತೆ ಅದನ್ನೇ ಮಾತಾಡ್ತಿದ್ದೀರಲ್ಲ. ನೋಡಿ, ನಾನ್ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಯಾಕೆ? ನಿಮ್ಮನ್ನ ಈ ಸ್ಥಿತಿಗೆ ತಂದಿದ್ದಕ್ಕ? ನೀವು ಹೇಳಿದ್ ಸರಿ. ನನ್ನ ಕನ್ಸಲ್ಲಿ ನೀವು ಬರ್ತಾ ಇದ್ದಿದ್ರೆ ನೀವು ಈ ಥರ ಕಷ್ಟ ಅನುಭವಿಸೋ ಸ್ಥಿತಿ ಬರ್ತಾ ಇರಲಿಲ್ಲ. ಅಯ್ಯೋ, ಇದೇನ್ ಮಕ್ಕಳ ತರ. ನಾನ್ ಥ್ಯಾಂಕ್ಸ್ ಹೇಳಿದ್ದು ನೀವು ಕುಕ್ ಮಾಡಿ ಬಡ್ಸಿದ್ರಲ್ಲ, ಅದಕ್ಕೆ. ಅಡ್ಗೆ ತುಂಬಾ ಚೆನ್ನಾಗಿತ್ತು. ನೀವೇ ಕೈಯಾರೆ ನನಗ್ ತಿನ್ಸಿದ್ರಲ್ವಾ? ನನ್ ಮೇಲೆ ನಿಮಗೆ ಎಷ್ಟೊಂದು ಕಾಳಜಿ ಅಲ್ವಾ? ನಿಮ್ಮ ಮೇಲೆ ಕಾಳಜಿ ಇದ್ದಿದ್ರೆ ನಿಮ್ಮನ್ನ ಈ ಸ್ಥಿತಿಗೆ ಬರಕ್ ಬಿಡ್ತಾ ಇದ್ನಾ? ಹಲೋ ಡ್ಯಾಡ್, ಲಾಯರ್ ಏನಂದ್ರು? ಹೌದಾ? ಯಾವಾಗ ಬರ್ತಾರಂತೆ? ಹಾಂ ಸರಿ. ಏನಾಯ್ತು? ಲಾಯರ್ ಅವರು ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ದಾರಂತೆ. ಅದಕ್ಕೆ ನೀವ್ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ಇದು ನನ್ನ ಹಣೆ ಬರಹ. ಇದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಪ್ಲೀಸ್ ಸಿಂಧು ಅವರೇ,
ಹಾಗೆಲ್ಲ ಮಾತಾಡಬೇಡಿ. ನಿಜಾನೇ ಹೇಳ್ತಿದ್ದೀನಿ ವಿರಾಟ್. ಇಶಾನಿಗೆ ಪ್ರಾಮಿಸ್ ಮಾಡಿ ಮೋಸ ಮಾಡಿದ್ನಲ್ಲ, ಅದಕ್ಕೆ ದೇವ್ರೆ ನನಗೆ ಶಿಕ್ಷೆ ಕೊಟ್ಟಿದ್ದಾನೆ. ನನ್ನ ಪಾಲಿಗೆ ಬಂದಿದ್ದು ಹೀಗೆ ಇರಲಿ ಬಿಡಿ. ಸಾಧ್ಯನೇ ಇಲ್ಲ. ನೀವು ಯಾವ ತಪ್ಪು ಮಾಡಿಲ್ಲ. ನಿಮ್ಮನ್ನ ಹೊರಗಡೆ ಕರ್ಕೊಂಡ್ಬರೋ ಜವಾಬ್ದಾರಿ ನಂದು. ನನಗೆ ಗೊತ್ತು, ಅದಕ್ಕೆ ಹೇಳ್ತಾ ಇರೋದು. ನೋಡಿ, ನೀವೇನು ಮಾತಾಡಬೇಡಿ. ನಾನು ಲಾಯರ್ ಜೊತೆ ಮಾತಾಡಿ ಬೇಲಿಗೆ ಏನು ಬೇಕೋ ಅದ್ರ ಬಗ್ಗೆ ಅರೇಂಜ್ ಮಾಡ್ತೀನಿ. ಸಿಂಧು ಅವರೇ, ಧೈರ್ಯವಾಗಿರಿ, ನಾನು ನಿಮ್ಮ ಜೊತೆಗಿದ್ದೀನಿ. ಅಲ್ಲಮ್ಮ ಭವಾನಿ, ನಿನ್ನ ತಂಗಿ ಏನು ದ್ರೋಹ ಬಗ್ಗದ್ಲು ಅಂತ ಅವಳ ಮೇಲೆ ಇಷ್ಟೊಂದು ಹಾಗೆ ಸಾಧಿಸ್ತಾ ಇದೆಯಾ? ಯಾಕೆ ಅಂದ್ರೆ ಅವಳು ಮಾಡಿರೋದು ಅಂತ ಕೆಲ್ಸ ಮಾವ, ಅದಕ್ಕೆ. ಇದು ನಿನ್ನ ಮನಸ್ಸಿಂದ ಬಂದಿರೋ ಮಾತಲ್ಲಮ್ಮ. ಹೊರ್ಗಿಂದ ಯಾರ್ದೋ ಒತ್ತಡಕ್ಕೆ ಸಿಕ್ಕಿ ಸಿಂಧು ಮೇಲೆ ಈ ರೀತಿ ಎಲ್ಲ ಕೆಟ್ಟದಾಗಿ ವರ್ತಿಸ್ತಾ ಇದೆಯಾ? ಯಾರ್ದೋ ಒತ್ತಡ ಅಂದ್ರೆ? ಅದನ್ನ ನೀನೇ ಅರ್ಥ ಮಾಡ್ಕೋಬೇಕು. ಈ ಮನೆಯಲ್ಲಿ ಸಿಂಧು ವಿರಾಟ್ ಮೈಸೂರಿಗೆ ಹೋಗೋವರೆಗೂ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಬರ್ತಾ ಬರ್ತಾ ನೀನೇ ಬದಲಾಗಿದ್ದು. ಅಲ್ಲಮ್ಮ, ಮಗು ಇನ್ನ ಚಿಕ್ಕದಿದೆ, ಅದನ್ನ ನೋಡ್ಕೋ. ಮಗು ದೊಡ್ಡದಾದ್ಮೇಲೆ ನೀ ಎಲ್ಲಿ ಬೇಕಾದ್ರೆ ಹೋಗು ಅಂತ ಹೇಳಿದಕ್ಕೆ ನಿನಗೆ ಸಿಂಧು ಮೇಲೆ ಅಷ್ಟೊಂದು ಕೋಪ ಬಂದ್ಬಿಡ್ತಾ? ಅಷ್ಟೊಂದು ವೈರಾಗ್ಯ ಬಂದ್ಬಿಡ್ತಾ? ಅವಳು ನನಗ್ ಮಾತ್ರ ಬುದ್ಧಿ ಹೇಳಿದಿದ್ರೆ ಕೇಳ್ತಿದ್ದೆ ಮಾವ. ಆದ್ರೆ ಸಿಂಧು ಹೇಳಿದ್ದು ಹೊಟ್ಟೆ ಊರಿಗೆ ಅಂತ ಗೊತ್ತಾದ್ಮೇಲೆ ನಾನ್ಯಾಕೆ ಅವಳ ಮಾತನ್ನ ಕೇಳ್ಬೇಕು? ಹೋಗ್ಲಿ ಹೇಳಿ ಸುಮ್ನಾದ್ಲ. ಅಥರ್ವಂಗೆ ಇಲ್ದೇ ಇರೋದನ್ನೆಲ್ಲ ತಲೆಗೆ ತುಂಬಿಸಿ ನಮ್ಮಿಬ್ರು ಮಧ್ಯೆ ಜಗಳ ಆಗೋ ಹಾಗೆ ಮಾಡಿದ್ಲು.